ಸಮಸ್ತ ಮಧುಗಿರಿ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ಇದೇ ಭಾನುವಾರ 12ನೇ ತಾರೀಕು ನಮ್ಮ ಆಯುರ್ವೇದಿಕ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ನಮಸ್ಕಾರ, ನಾನು ಡಾಕ್ಟರ್ ಉಲ್ಲಾಸ್ ಜೆ ಪಿ, ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆಯ ವೈದ್ಯ. ಇದು ಮೊದಲಿಗೆ ಇದು ಧನ್ವಂತರಿ ವಿಗ್ರಹ. ದೇವಿಗೆ ನಮಸ್ಕಾರ ಮಾಡ್ಕೊಳ್ತಾ ನಮ್ಮ ಹಾಸ್ಪಿಟಲ್ ಬಗ್ಗೆ ನೋಡ್ಕೊಂಡು ಬರೋಣ. ಇದು ನಮ್ಮ ಆಸ್ಪತ್ರೆಯ ನೋಂದಣಿಯ ವಿಭಾಗ, OPD ಮತ್ತು IPD ರಿಜಿಸ್ಟ್ರೇಷನ್ ಕೌಂಟರ್. ನಮಸ್ಕಾರ. ಇದು ವಯಸ್ಸಾದವರಿಗೆ ಹಾಗೂ ಮೊಣಕಾಲು ನೋವಿನ ಸಮಸ್ಯೆ ಇರುವಂತವರಿಗೆ ಲಿಫ್ಟಿನ ವ್ಯವಸ್ಥೆಯೂ ಸಹ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಒಟ್ಟು 8 OPDಗಳನ್ನ ಇದೆ. ಅದರಲ್ಲಿ ಇದು ಮೊದಲನೇದು ಪ್ರಸೂತಿ ತಂತ್ರ ಹಾಗೂ ಸ್ತ್ರೀರೋಗ ವಿಭಾಗ. OPDಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಪೇಷಂಟ್ ಎಕ್ಸಾಮಿನೇಷನ್ ಟೇಬಲ್ ಹಾಗೂ ಪ್ರತಿಯೊಬ್ಬ ಡಾಕ್ಟರ್ಸ್ಗೂ ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಹಾಗೂ ಪೇಷಂಟ್ಗೆ ಕೂತ್ಕೊಳ್ಳಲು ಚೇರ್ ಸಹ ವ್ಯವಸ್ಥೆ ಇದೆ. ಇದೆಲ್ಲ ನಮ್ಮ ಆಸ್ಪತ್ರೆಯ 8 ಡಿಪಾರ್ಟ್ಮೆಂಟ್ಗಳಾದ OPDಗಳು. ಒಂದು ಬಾಲರೋಗ, ಯೋಗ, ಕಾಯ ಚಿಕಿತ್ಸಾ ಡಿಪಾರ್ಟ್ಮೆಂಟ್ ಮತ್ತೆ ಪಂಚಕರ್ಮ OPD ಸಹ ಇದೆ. ಇದು ನಮ್ಮ ಆಸ್ಪತ್ರೆಯ ಸೆಮಿ ಸ್ಪೆಷಲ್ ವಾರ್ಡ್. ಒಟ್ಟು 7 ಬೆಡ್ಗಳ ವ್ಯವಸ್ಥೆ ಇದೆ. ಇದೇ ತರಹ 3 ಸೆಮಿ ಸ್ಪೆಷಲ್ ವಾರ್ಡ್ಗಳಿವೆ. ಇದು ಮಹಿಳೆಯರ ಪಂಚಕರ್ಮ ವಿಭಾಗ ಥಿಯೇಟರ್. ಇದು ಶಿರೋಧಾರ ಸ್ಟ್ಯಾಂಡ್. ಮತ್ತೆ ಇದರಲ್ಲಿ ಅಭ್ಯಂಗ ಅಂದ್ರೆ ಮಸಾಜ್ ಟ್ರೀಟ್ಮೆಂಟ್ ಸಹ, ಪಂಚಕರ್ಮ ಟ್ರೀಟ್ಮೆಂಟ್ ಸಹ ಮಾಡಲಾಗುತ್ತೆ. ಇದೇ ತರ ಮಹಿಳೆಯರಿಗೆ ಅಂತಾನೆ ಸಪರೇಟ್ ಸ್ಟೀಮ್ ಚೇಂಬರ್ ಸಹ ಇದೆ. ಇದು ಸ್ಟೀಮ್ ಚೇಂಬರ್ ಮಹಿಳೆಯರಿಗೆ ಸಪರೇಟ್, ಅಟ್ಯಾಚ್ಡ್ ಸಪರೇಟ್ ವಾಶ್ರೂಮ್. ಮಹಿಳೆಯರ ತರನೇ ಪುರುಷರಿಗೂ ಸಹ ಸಪರೇಟ್ ಪಂಚಕರ್ಮ ಟೇಬಲ್ಗಳಿವೆ. ಅದೇ ತರ ಅವರಿಗೂ ಸಹ ಶಿರೋಧಾರ ಸ್ಟ್ಯಾಂಡ್ ಸಹ ಇದೆ. ಒಂದು ಸಪರೇಟ್ ಅವರಿಗೂ ಸಹ ಒಂದು ಸ್ಟೀಮ್ ಚೇಂಬರ್ ವ್ಯವಸ್ಥೆ ಇದೆ, ಅಟ್ಯಾಚ್ ವಿತ್ ವಾಶ್ರೂಮ್. ಯಾರಾದ್ರೂ ಟಯರ್ಡ್ ಆದ್ರೆ ಅವ್ರಿಗೆ ರೆಸ್ಟ್ ಮಾಡಲು ಬೆಡ್ ಸಹ ವ್ಯವಸ್ಥೆ. ಇದು ಮೇನ್ ಜನರಲ್ ವಾರ್ಡ್, ಪುರುಷರ ಜನರಲ್ ವಾರ್ಡ್. ಇಲ್ಲಿ ಟೋಟಲ್ 25ರಿಂದ 30 ಬೆಡ್ಗಳ ವ್ಯವಸ್ಥೆ ಇದೆ. ಎಲ್ಲರಿಗೂ ಕಂಫರ್ಟಬಲ್ ಫೀಲ್ ಆಗಬೇಕು ಅಂತ ಪ್ರತಿಯೊಂದು ಬೆಡ್ಡಿಗೂ ವಿತ್ ಕರ್ಟನ್ ಸಹ ಡಿವೈಡ್ ಮಾಡಲಾಗಿದೆ. ಪ್ರತಿಯೊಬ್ಬ ಪೇಷಂಟಿಗೂ ಅವರ ಬಟ್ಟೆಗಳನ್ನು ಅಥವಾ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳಿಕ್ಕೆ ಬಾಕ್ಸ್ ಸಹ ವ್ಯವಸ್ಥೆ ಕೊಟ್ಟಿದೆ. ಇದು ಬಂದು ಫಿಮೇಲ್ ಜನರಲ್ ವಾರ್ಡ್. ಇಲ್ಲಿ ಸಹ 20ರಿಂದ 25 ಬೆಡ್ಗಳ ವ್ಯವಸ್ಥೆ ಇದೆ. ಫಿಮೇಲ್ ಅಂತಾನೆ ಸಪರೇಟ್ ವಾಶ್ರೂಮ್ ವ್ಯವಸ್ಥೆಯೂ ಸಹ ಇದೆ. ವಾಯ್ಸ್ ಆಮೇಲೆ ಕೊಡೋದಾ? ಏನಾದ್ರು ಐಡಿಯಾ ಕೊಡಿ. ಇದು ನಮ್ಮ ಆಸ್ಪತ್ರೆಯ ಕ್ಯಾಂಟೀನ್. ಇಲ್ಲಿ ಎಲ್ಲಾ ರೋಗಿಗಳಿಗೂ ಮತ್ತೆ ಅವರ ಸ್ನೇಹಿತರುಗಳು, ಬಂಧುಗಳು ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇದೆ. ಮತ್ತೆ ರೋಗಿಗಳಿಗೆ ಪ್ರತ್ಯೇಕವಾಗಿ ಪಥ್ಯ ಫುಡ್ ಅಂದ್ರೆ ಡಯಟ್ ಪ್ಲಾನಿಂಗ್ ಸಹ ನಾವೇ ಮಾಡಿ ಕೊಡ್ತೀವಿ. ಅದರ ಜೊತೆಗೆ ಅವರಿಗೆ ಒಟ್ಟಿಗೆ ಕೂತಿಕೊಂಡು ಅಂದ್ರೆ ಮಿನಿಮಮ್ 30ರಿಂದ 40 ಜನ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಸಹ ಊಟ ವ್ಯವಸ್ಥೆ ಮಾಡಬಹುದು. ಇದು ನಮ್ಮ ಆಸ್ಪತ್ರೆಯ ಕಾನ್ಫರೆನ್ಸ್ ರೂಮ್ ಅಂದ್ರೆ ಮೀಟಿಂಗ್ ಹಾಲ್. ಎಲ್ಲ ಡಾಕ್ಟರ್ಸ್ಗಳು ಅಥವಾ ಡೈರೆಕ್ಟರ್ಸ್ ಕೂತು ಮಾತನಾಡುವ ವಿಭಾಗ.
ನಮಸ್ಕಾರ, ನಾನು ಡಾಕ್ಟರ್ ಉಲ್ಲಾಸ್ ಜಿಪಿ, ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆಯ ವೈದ್ಯ. ಸಮಸ್ತ ಮಧುಗಿರಿ ನಾಗರಿಕ ಬಂಧುಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಷ್ಟೊತ್ತು ನಮ್ಮ ಆಸ್ಪತ್ರೆಯನ್ನು ನೋಡ್ಕೊಂಡು ಬಂದ್ವಿ. ಎಲ್ಲ ರೀತಿಯ ಆಸ್ಪತ್ರೆಯ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿ ಒದಗಿದೆ. ಅಂದರೆ ಎಲ್ಲ ಸುಸಜ್ಜಿತವಾಗಿ, ಆರಾಮಾಗಿ, ಖುಷಿಯಿಂದ ಎಲ್ಲ ನುರಿತ ವೈದ್ಯಗಳ ವ್ಯವಸ್ಥೆಯೂ ಸಹ ಇದೆ. ಎಲ್ಲ ರೀತಿಯ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯೂ ಲಭ್ಯವಿದೆ. ಮತ್ತು ಎಲ್ಲ ತರಹ ಚಿಕಿತ್ಸೆಗಳು ಅಂದರೆ ಸೋರಿಯಾಸಿಸ್ ಆಗ್ಬೋದು, ಕ್ರೋನಿಕ್ ಆರ್ಥರೈಟಿಸ್ ಆಗ್ಬೋದು, ವೆರಿಕೋಸ್ ವೇನ್ಸ್ ಆಗ್ಬೋದು, ಪಿಸ್ತುಲಾ ಹಾಗೂ ಪೈಲ್ಸ್, ಈ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಪರಿಹಾರಗಳಿವೆ. ಮತ್ತು ತುಂಬ ನನ್ನ ಮಧುಗಿರಿ ಜನತೆಗಳಲ್ಲಿ ಈಗ ತುಂಬ ದಿನಗಳಿಂದ ನೋಡಿದ್ದೇನೆಂದರೆ, ತುಂಬ ಜನ ಕ್ರೋನಿಕ್ ಪೈನ್ಸ್ ಅಂದರೆ ತುಂಬ ದಿನಗಳ ನೋವಿನಿಂದ ಬಳಲುತ್ತಿದ್ದೀರಿ. ಮೊಣಕಾಲು ನೋವು ಆಗ್ಬೋದು, ಲೋಯರ್ ಬ್ಯಾಕ್ ಪೈನ್ ಅಂದರೆ ಸೊಂಟ ನೋವು ಆಗ್ಬೋದು, ಈ ಥರ ಸಮಸ್ಯೆಗಳನ್ನು ಬಳಲುತ್ತಿದ್ದೀರಿ. ಈ ಆಸ್ಪತ್ರೆಯಲ್ಲಿ ನೋವಿಗೆ ಗುಣಮುಕ್ತವಾದ ಚಿಕಿತ್ಸೆಯು ಲಭ್ಯವಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಇನ್ನೊಂದೇನೆಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಈಗ ನಮ್ಮ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಜಯರಾಮ್ ಸರ್ ಅವರು ತುಂಬ ವರ್ಷಗಳಿಂದ ಜನಗಳನ್ನು ಸೇವೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅವರು ಒಂದು ಅಬ್ಸರ್ವ್ ಮಾಡಿದ್ದು ಏನಂತ ಅಂದರೆ, ಒಂದು ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಗಳು ಬೇರೆ ರಾಜ್ಯಗಳಿಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾ ಇದ್ರು. ಅದನ್ನು ನೋಡಲಾಗದೆ ಸರ್ ಕೂಡ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಈ ಥರ ಚಿಕಿತ್ಸೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಸೊ ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಗಳಿಗೆ ಈ 3 ತಿಂಗಳುಗಳ ಕಾಲ ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಬೆಡ್ಗಳ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ಎಂದು ಹೇಳುತ್ತೇನೆ. ಧನ್ಯವಾದಗಳು. ಮಧುಗಿರಿಯಲ್ಲಿ ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆ ಶುಭಾರಂಭ. ಆಯುರ್ವೇದದ ಮೂಲಕ ಸಮಗ್ರ ಆರೋಗ್ಯ ಸೇವೆಗೆ ಹೊಸ ಅಧ್ಯಾಯ. ಮಧುಗಿರಿ, ಜುಲೈ 10. ಮಧುಗಿರಿಯ ತುಮಕೂರು ಗೇಟ್ ಸಮೀಪ ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಲಿದ್ದು, ಸಾರ್ವಜನಿಕರಿಗೆ ಅತ್ಯಾಧುನಿಕ ಆಯುರ್ವೇದ ಚಿಕಿತ್ಸಾ ಸೇವೆಗಳನ್ನು ನೀಡಲು ಆಸ್ಪತ್ರೆ ಸಜ್ಜಾಗಿದೆ. ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಜಯರಾಮ್ ಅವರು ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರಿದ್ದು, ಪರಂಪರೆಯ ಆಯುರ್ವೇದ ಚಿಕಿತ್ಸೆಯನ್ನು ಆಧುನಿಕ ವೈದ್ಯಕೀಯ ದೃಷ್ಟಿಕೋನದೊಂದಿಗೆ ಸಂಯೋಜಿಸಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದಾಗಿ ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ಥೂಲಕಾಯ, ಒಬೆಸಿಟಿ, ಮಧುಮೇಹ, ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಅಸ್ತಮಾ, ಸಂಧಿವಾತ, ಕೀಲು ನೋವು, ಮೊಣಕಾಲು ನೋವು, ಸೈಯಾಟಿಕಾ, ಬೆನ್ನು ನೋವು, ಸರ್ವೈಕಲ್ ಹಾಗೂ ಲಂಬಾರ್ ಸ್ಪಾಂಡಿಲೋಸಿಸ್, ಮಧುಮೇಹದಿಂದ ಉಂಟಾಗುವ ಗಾಯಗಳು, ವೆರಿಕೋಸ್ ವೇನ್ಸ್, ಗ್ಯಾಂಗ್ರೆನ್ ಸೇರಿದಂತೆ ಹಲವು ದೀರ್ಘಕಾಲದ ಕಾಯಿಲೆಗಳಿಗೆ ವಿಶೇಷ ಚಿಕಿತ್ಸೆ ಲಭ್ಯವಿದೆ. ಇದಲ್ಲದೆ ಮೂಲವ್ಯಾಧಿ, ಬುಧಬಿರುಕು, ಭಗಂಧರ, ಕ್ಷಾರಸೂತ್ರ ಹಾಗೂ ಶಲ್ಯ ಚಿಕಿತ್ಸೆಗಳು, ಅಗ್ನಿಕರ್ಮ ಮತ್ತು ಸಿರಾವೇಧ ಚಿಕಿತ್ಸೆ, ಜೀರ್ಣಾಂಗ ಹಾಗೂ ಯಕೃತ್ತಿನ ಕಾಯಿಲೆಗಳು, ಅಲ್ಸರೇಟಿವ್ ಕೊಲೈಟಿಸ್, ಕ್ರೋನ್ಸ್ ಕಾಯಿಲೆ, ದೀರ್ಘಕಾಲದ ಜಠರದ ಉರಿಯೂತ, ಮಲಬದ್ಧತೆ ಸೇರಿದಂತೆ ವಿವಿಧ ಜೀರ್ಣಾಂಗ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ನರರೋಗ ವಿಭಾಗದಲ್ಲಿ ಪಾರ್ಶ್ವವಾಯು, ಹೆಮಿಪ್ಲಿಜಿಯಾ ಪುನರ್ವಸತಿ, ಮೈಗ್ರೇನ್ ಹಾಗೂ ನರ ಸಂಬಂಧಿತ ನೋವುಗಳಿಗೆ ವಿಶೇಷ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಸ್ಪತ್ರೆಯಲ್ಲಿ ಒಪಿಡಿ ಮತ್ತು ಐಪಿಡಿ ಸೇವೆಗಳು, ಪಂಚಕರ್ಮ ಚಿಕಿತ್ಸೆಗಳು, ಡ್ರೆಸ್ಸಿಂಗ್ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ರೋಗಿ ಕೊಠಡಿಗಳು, ಆಸ್ಪತ್ರೆಯೊಳಗಿನ ಔಷಧಾಲಯ, ಯೋಗ ಹಾಗೂ ಜೀವನಶೈಲಿ ಸಲಹೆ, ತುರ್ತು ಚಿಕಿತ್ಸಾ ಸೌಲಭ್ಯ ಸೇರಿದಂತೆ ಹಲವು ಸೌಲಭ್ಯಗಳು ಲಭ್ಯವಿವೆ. ಆಸ್ಪತ್ರೆಯ ಧ್ಯೇಯವಾಕ್ಯ ಪರಂಪರೆಯ ಚಿಕಿತ್ಸೆಯಲ್ಲಿ ಆರೋಗ್ಯದ ಭರವಸೆ, ಕರುಣೆಯ ಆರೈಕೆಯಲ್ಲಿ ಸಂಪೂರ್ಣ ಚೇತರಿಕೆ ಎಂಬುದಾಗಿದ್ದು, ಸಂಪ್ರದಾಯದ ಆಯುರ್ವೇದ ಚಿಕಿತ್ಸೆಯೊಂದಿಗೆ ಮಾನವೀಯ ಸೇವೆಗೆ ಆದ್ಯತೆ ನೀಡಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9480999145, ಮೊಬೈಲ್ ನಂಬರ್ 7760001124, ಮೊಬೈಲ್ ನಂಬರ್ 9888088324 ಸಂಪರ್ಕಿಸಬಹುದು. ಕರುನಾಡ ನ್ಯೂಸ್ ಮನವಿ. ಆರೋಗ್ಯವೇ ಮಹಾಭಾಗ್ಯ. ಉತ್ತಮ ಚಿಕಿತ್ಸಾ ಸೇವೆಗಳ ಬಗ್ಗೆ ಜನರಿಗೆ ಮಾಹಿತಿ ತಲುಪಿಸಲು ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.